ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಹಾಕಿದ ಬೌನ್ಸರ್ ಕುಮಾರಸ್ವಾಮಿಯವರು ನಿದ್ದೆಗೆಡಿಸಿದೆಯಾ ಅಂತ. ಯಾಕಂದ್ರೆ ಅವ್ರು ಏನು ತಿಳ್ಕೊಂಡಿದ್ರು, ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡೋದಿಲ್ಲ ಮತ್ತು ಇದರ ಲಾಭ ನಾನು ತೊಗೊಳ್ಬೇಕು, ಒಬ್ಬ ಒಕ್ಕಲಿಗರಿಗೆ ಕೊಡಲಿಲ್ಲ, ಇವರು ಒಕ್ಕಲಿಗರಿಗೆ ಅನುಕೂಲ ಮಾಡಲಿಲ್ಲ, ಒಬ್ಬ ಯೋಗ್ಯದ್ರು DKC ಅನ್ನುವಂಗೆ ಮಾತಾಡಿಕೊಂಡ ತಾವು ಒಕ್ಕಲಿಗರ ಸಿಂಪತಿ ಪಡ್ಕೊಳ್ಳೋದು ಮಾಡೋ ಪ್ರಯತ್ನ ಮಾಡಿದರು ನಮ್ಮ ಕುಮಾರಸ್ವಾಮಿಗಳು ಮತ್ತು ದೇವೇಗೌಡರು. ಆದರೆ ಇದು ಏಕಾಏಕಿ DK ಶಿವಕುಮಾರ್ ಅವರನ್ನು ತಂದು ಚೆಕ್ಮೇಟ್ ಹಾಕಿದ ತಕ್ಷಣ ಸಿದ್ದರಾಮಯ್ಯ ಇದಕ್ಕೆ ಒಪ್ಪಿದ್ರು. ಭಾಳ ಮಹತ್ವದ ಕೆಲಸ ಅಂತಂದ್ರೆ, ಯಾಕಂದ್ರೆ ನಾವು ನೋಡಿದ್ದೀವಿ ರಾಜಸ್ಥಾನದಲ್ಲೇ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನನಗೆ ಯಾವ ರೀತಿ ಫೈಟ್ ಆಯ್ತು ಅಂತೇಳಿ ಹಾಗೇನೋ ಆಗಬಹುದು ಅಂತ ತಿಳ್ಕೊಂಡಿದ್ವಿ. ಆದರೆ ಬಹಳ ಸುಂದರವಾಗಿ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದರು ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯನವರು ಸಹಕಾರ ಕೊಟ್ಟರು. ಯಾಕಂತ ಗೊತ್ತಾಗಲಿಲ್ಲ, ಯಾಕಂದ್ರೆ ವಿಶೇಷವಾಗಿ DK ಶಿವಕುಮಾರ್ ಸೇಮ್ ಆಗ್ತಾನೆ ಅಂದ ತಕ್ಷಣ ಒಂದು ದಲಿತ ಕಾರ್ಡ್ ಪರಮೇಶ್ವರ್ ಅಂತಂದು ಹೇಳ್ತಿದ್ರು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅಂತಂದು ಹೇಳ್ತಿದ್ರು. ಆದರೆ ಈ ಸಲ ಯಾಕೋ ನಮ್ಮ ಪರಮೇಶ್ವರ್ ಅವ್ರನ್ನ ಬದಿ ಇಟ್ಕೊಂಡು ಸತೀಶ್ ಅವ್ರನ್ನ ದೂರ ಸರಿಸಿದ್ರು. ಇಡೀ ಪ್ರಕರಣ ನೋಡಿದಾಗ ಅನ್ನಿಸ್ತಾ ಇದೆ ಅದೇನೂ ಇಲ್ಲ ಅವ್ರ ನಂತರದಲ್ಲಿ ಅದು ವಿಚಾರ ಮಾಡಲಿಕ್ಕೆ ಬರ್ತದೆ. ಈಗ DK ಶಿವಕುಮಾರ್ ಅವರು CM ಆಗಲಿಕ್ಕೆ ಹೊರಟಿದ್ದು ಕಬ್ಬಿಣದ ಕಡಲೆ ಆಯಿತಾ ನಮ್ಮ ದೇವೇಗೌಡರಿಗೆ ಮತ್ತು ನಮ್ಮ HD ಕುಮಾರಸ್ವಾಮಿಗಳಿಗೆ. ಆಲ್ರೆಡಿ ಈಗ ಕಳೆದ 3-4 ತಿಂಗಳಿಂದ ಜೋರು ನಡೆಸಿದ್ರು ಅವರು. ಕರ್ನಾಟಕ ತುಂಬ ಹರಿದಾಡೋದು ಮಾಡೋದು, 25 ವರ್ಷ ಆಯ್ತು ನಮ್ಮ JDSಗೆ ಅಂತ ಹೇಳೋದು ಎಲ್ಲ ಮಾಡ್ತಾ ಬಂದರು. ಅದು ಸಡನ್ ಲಾಸ್ಟ್ ಮೂಮೆಂಟ್ಗೆ ಚೆಕ್ ಅಂತೇಳಿ ರಾಹುಲ್ ಗಾಂಧಿ DKC ದಾಳ ಇಟ್ಟುಬಿಟ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಸಹಜವಾಗಿನ ಹೌದಪ್ಪ, ನಮ್ಮವ ಇವನಾರವ ಅಂತಲ್ಲ, ಇವ ನಮ್ಮವ, ಒಕ್ಕಲಿಗ ನಮ್ಮ ಮನುಷ್ಯ ಅಂತ ಒಕ್ಕಲಿಗರಲ್ಲಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಿಬಿಟ್ರು. ಹೀಗಾಗಿ ಒಕ್ಕಲಿಗರು ಸಹಜವಾಗಿ ಅಲ್ಲಿ ಮೊದಲ 30-40 ಎಷ್ಟೋ ಇತ್ತು ಪರ್ಸೆಂಟೇಜ್ ಅವ್ರದ್ದು. ಈಗ ಹೆಚ್ಚು ಕಡಿಮೆ 60-70 ಯಾಕೆ 100ಕ್ಕೆ 100 ಆಗ್ಬೋದೇನೋ. ಹೀಗಾಗಿ ದೇವೇಗೌಡರು ನಿಷ್ಕ್ರಿಯರಾದರು. ದೇವೇಗೌಡರ ಮುಂದೆ ತಂದು ಒಂದು ದೊಡ್ಡ ಗುಡ್ಡ ಇಟ್ಟಂಗೆ ಆಗಿದೆ. ಇವತ್ತು ಇದನ್ನ ಹೆಂಗೆ ಪಾಸ್ ಮಾಡೋದಪ್ಪ, ಇದನ್ನ ಹೆಂಗೆ ಎದುರಿಸೋದಪ್ಪ ಅನ್ನುವಂಥದ್ದು. ಕಾಂಗ್ರೆಸ್ ಒಕ್ಕಲಿಗರ ವಿರೋಧಿ ಅಲ್ಲ, ಕಾಂಗ್ರೆಸ್ ಲಿಂಗಾಯತ ವಿರೋಧಿ ಅಲ್ಲ, ಕಾಂಗ್ರೆಸ್ ದಲಿತರ ವಿರೋಧಿ ಅಲ್ಲ, ಕಾಂಗ್ರೆಸ್ ಯಾರು ವಿರೋಧಿನೂ ಅಲ್ಲ ಅನ್ನುವಂಗೆ ಮೈನಾರಿಟಿ ಅಂತ ಅಪೀಜ್ಮೆಂಟ್ ಅಂತ ಹೇಳ್ತಾಯಿದ್ರು ಈ BJP ಅವರು. ಅವರು ನಮ್ಮವರಾದರು, ಅವ್ರ ಜೊತೆಗೆ ದಲಿತರವರಾದರು, ST ಇವರವರಾದರು, ಮತ್ತು ಜೊತೆಗೆ ಸತೀಶ್ ಅವ್ರನ್ನ ಒಳಗೆ ಉಳಿಸ್ಕೊಂಡಿದ್ದಾರೆ. ಇವತ್ತು ಅವ್ರಿಗೂ ಏನೋ ಬೆಕ್ಕಿನ ತಲೆಗೆ ತುಪ್ಪ ಸವರಿದಾಗ ನಿಮಗೂ ಮಿನಿಸ್ಟರ್ ಮಾಡ್ತೀವ್ರಿ ಅಂತ ಅಧ್ಯಕ್ಷ ಸಲ್ಲಿಸೋ ಏನು ತಿಕ್ಕಾಟ ನಡೆದು ಇರಲಿ, ನೋಡೋಣ ಮತ್ತೊಂದು ಎಪಿಸೋಡಲ್ಲಿ ಚರ್ಚೆ ಮಾಡೋಣ ಅಂತನ. ಇಲ್ಲಿ ಏನದಪ್ಪ ಅಂತಂದ್ರೆ ಸಹಜವಾಗಿ ಒಕ್ಕಲಿಗರ ಒಂದು ಒಗ್ಗಟ್ಟೇನಿತ್ತು, ಅದರಲ್ಲೂ ದೇವೇಗೌಡರ ಮನೆತನ ಮೇಲೆ ಏನು ಪ್ರೀತಿ ಇತ್ತು, ಆ ಪ್ರೀತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗುವಂಥ ಸಿಚುವೇಶನ್ ನಿರ್ಮಾಣ ಆಗ್ಯದ. ಹಾಗಾದರೆ ಎದುರಿಸೋದು ಹೇಗಪ್ಪ ಈ DK ಶಿವಕುಮಾರ್ CM? ಇಲ್ಲೇ ಮಠಾಧೀಶರು ಮುಖ್ಯ ಯಾವುದೇ ಮಠಕ್ಕೆ, ಯಾಕಂದ್ರೆ ಮಠಾಧೀಶರು ಹಿಂದಿರುತ್ತಿರುವಂಥ ಪೀಠ ಮುಖ್ಯ ಇರ್ತದೆ. ಹಂಗೆ ಇಲ್ಲೇ ಮುಖ್ಯಮಂತ್ರಿನ ಪೀಠ ಮುಖ್ಯ ಆಗ್ತದೆ. DK ಶಿವಕುಮಾರ್ ಮುಖ್ಯ ಆಗೋದಿಲ್ಲ. DK ಶಿವಕುಮಾರ್ ಅವ್ರು ಏನು ಮಾಡಿದ್ರು ಹಿಂದೆ ಅದೆಲ್ಲ ಈಗ ನಗಣ್ಯ. ಯಾಕಂದ್ರೆ ಈಗ ಅವರಿಂದ ಏನು ಕೆಲಸ ಆಗಬೇಕಾದ ಒಕ್ಕಲಿಗರಿಗೆ ಆ ಕೆಲಸಗಳತ್ತ ಅವ್ರ ದೃಷ್ಟಿ ಇರ್ತದೆ ವಿನಃ ತಮ್ಮ ಲಾಭಗಳಿಗೆ ತಮ್ಮ ವಿಷಯಕ್ಕೆ ಇರ್ತಾರೆ ವಿನಃ ಭಾಳಷ್ಟು ಒಕ್ಕಲಿಗರು ಶ್ರೀಮಂತರು, ಬಡ ಒಕ್ಕಲಿಗರ ಪಾಪ ಎಷ್ಟು ಲಾಭ ಆಗ್ತದೆ ಏನೋ ಗೊತ್ತಿಲ್ಲ ನನಗೆ. ಆದರೆ ಇದ್ದಿದ್ರಲ್ಲಿ ಅನುಕೂಲ ಇದ್ದಂಥ ಶ್ರೀಮಂತರಿಗೆ ಸಂಸ್ಥೆಗಳು ಕಟ್ಕೊಂಡಂಥವ್ರಿಗೆ ಆ ಒಕ್ಕಲಿಗರಿಗೆಲ್ಲ ನಿಜವಾಗಿ ಇದು ಹೆಲ್ಪ್ ಆಗ್ತದೆ. ನಮ್ಮವ್ರ ಇವರು ನಾಲ್ಕು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡು ಅವ್ರನ್ನ ಎದ್ದು ಕಟ್ಟುವಂಥದ್ದು ಆಗಿ ಆಗ್ತದೆ. ಹೀಗಾಗಿ DK ಶಿವಕುಮಾರ್ ಅವರು ಇವತ್ತು ಮತ್ತು ಇನ್ನೊಂದು ನಾವು DK ಶಿವಕುಮಾರ್ ನೋಡಿದಾಗ ಇವ್ರು ಎಷ್ಟು ಮಟ್ಟಿಗೆ ಇವರಿಂದ ಸಮಾಜವಾದಿಗಳಂತೂ ಅಲ್ಲ, ಕಾಂಗ್ರೆಸ್ಸಿಂದ ಬಂದಂಥವರು, ಅದರಲ್ಲೂ SM ಕೃಷ್ಣ ಅನ್ನೋಂಥ ಸ್ಟೈಲಿಶ್ ಮುಖ್ಯಮಂತ್ರಿ ಒಂದು ಕಾಲಕ್ಕೆ ಅದು ವೆಲ್ ಮಾಡಲ್ ಅಂತ ಕರಿತಾ ಇದ್ರು ಅವ್ರಿಗೆ. ಅದರಲ್ಲೂ ಓಪನ್ ಮಾರ್ಕೆಟ್ ಜಬರ್ದಸ್ತಾಗಿ ಬೆಂಗಳೂರಿಗೆ ತಂದಂಥವರು. ಹೀಗಾಗಿ ಅವ್ರ ಶಿಷ್ಯ ಇವರು. ಇದಕ್ಕಾಗಿ ಹೆಚ್ಚಿಗೆ ಬಡತನವನ್ನು ನೋಡಿದ್ದಾರೆ ಅವರು, ಆದರೆ ಬಡತನವನ್ನು ಅನುಭವಿಸಿಲ್ಲ.
ಮೂಲ ಬಡತನ ಇತ್ತು ಅಂತ ಗ್ಯಾರಂಟಿ ಗೊತ್ತಿಲ್ಲ. ಯಾಕಂದ್ರೆ ಮೊದಲಿನ ಕಥೆಗಳಿದ್ದಾವೆ, ಅದೆಲ್ಲ ಬೇಕಾಗಿಲ್ಲ. ಬಟ್ ಈಗಂತೂ ಅವರು ಏನಪ್ಪ ಅಂದ್ರೆ ಬಂಗಾರ ಚಿಂಚೆ ಬಾಯಲ್ಲಿ ಇಟ್ಕೊಂಡಿದ್ದಾರೆ. ಈ ದೇಶದಲ್ಲಿ 2ನೇ ಶ್ರೀಮಂತರಂತೇಳಿ ಲಿಸ್ಟ್ ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರಿಂದಾಗಿ ಸಹಜವಾಗಿ ಮಠಗಳಂತೂ ಅಧಿಕಾರದಾಗ ಯಾರಿದ್ದಾರೆ ಅವ್ರಿಗೆ ಜಯಂತ ಅಂತಾರೆ. ಯಾಕೆ ಅವ್ರಿಗೆ ಅನುಕೂಲ ಆಗಬೇಕಾಗಿತ್ತು. ಮಠಗಳು ಮೊದಲಿನ ಒಂದು ತ್ಯಾಗ ಮನೋಭಾವ, ದಾಸೋಹ ಮನೋಭಾವ ಒಂದು ಇಲ್ಲ. ಎಲ್ಲಪ್ಪ ಜನರಿಂದ ನಾವು ಕೂಡಿಸ್ಬೇಕು, ಮಾಡಬೇಕು, ಫ್ರೀಯಾಗಿ ಎಜುಕೇಷನ್ ಕೊಡ್ಬೇಕಂತ ಇಲ್ಲ. ಫ್ರೀ ಕೊಡ್ಲಿಕ್ಕೆ ಹೋದ್ರೆ ಅಲ್ಲಿ ಅನುಕೂಲಗಳಿಲ್ಲ. ಇವತ್ತಿನೊಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಫ್ರೀ ಕೊಡ್ಲಿಕ್ಕೆ ಕೊಡ್ರಪ್ಪ ಅಂದ್ರೆ ಸರ್ಕಾರಗಳವರು ಇವತ್ತು ಶಾಶ್ವತ ಅನುದಾನ ರಹಿತ ಮಾಡಿಬಿಟ್ಟಿದ್ರೆ ಎಲ್ಲನೂ ಒಂದು ಕಾಂಪ್ಲೆಕ್ಸ್. ಇವತ್ತು ರಾಮಗಿರಿ ಹೆಗಡೆ ಅವ್ರು ಮಾಡಿದ್ದು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಣ ರಂಗದಾಗ ಏನೋ ಪಾಪ ಮಠಗಳು ಒಳ್ಳೆ ಕೆಲಸ ಮಾಡಿದ್ದು ಹಿಂದೆ. ನಮ್ಮ ಮುರುಘಾ ಮಠ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲೇ ಮತ್ತೊಂದು ಮಠಗಳಾಗಿರ್ಬೋದು, ಇನ್ನುಳಿದ ಮಠಗಳಾಗಿರ್ಬೋದು, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ದಾಸೋಹವನ್ನು ಮಾಡ್ಕೊಂಡು ಬಡ ಮಕ್ಕಳನ್ನ ಕಲಿಸ್ತಾಯಿದ್ರು. ಇವತ್ತು ಅದೆಲ್ಲ ಹೆಚ್ಚು ಕಡಿಮೆ ಆದಂಗೆ ಆಗಿ ಹೋಗ್ಬಿಟ್ಟದ. ಇವತ್ತೆಲ್ಲರೂ ಗೌರ್ಮೆಂಟ್ದಾಗ ಫಂಡ್ ಕೊಡ್ರಪ್ಪ, ಆ ಫಂಡ್ ಕೊಡ್ರಿ, ಈ ಫಂಡ್ ಕೊಡ್ರಿ, ಮಠ ಬೆಳೆಸ್ಬೇಕಾಗಿರ್ತೇಳಿ ಅನ್ನೋದ್ರ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಕೊಡ್ರಿ, ಇಂಜಿನಿಯರಿಂಗ್ ಕೊಡ್ರಿ, ಮತ್ತೇನು ಕೊಡ್ರಿ, ಕಟ್ಟಡ ಯಾರು ಧಾನ್ಯಗಳು ಕೊಡ್ತಾರೆ ಕಟ್ಸೋದು ಶುರು ಮಾಡುವಂಥ ಒಂದು ಹೆಚ್ಚಿನ ವ್ಯಾಪಾರಿ ಮನೋವೃತ್ತಿಯ ಮಠಗಳು ಹೆಚ್ಚಾಗಿಬಿಟ್ಟಿದ್ದಾವೆ ಇವತ್ತು. ಹೀಗಾಗಿ ಸಹಜವಾಗಿ ನಮ್ಮ ಏನಪ್ಪ ಇಂಜಿನಿಯರಿಂಗ್ ಆಯಿತು, ಮೆಡಿಕಲ್ ಆಯಿತು, ಮತ್ತದಕ್ಕಾಯ್ತು ಅನುಕೂಲಗಳು ಮಾಡೋ ಸಲುವಾಗಿ ನಮ್ಮ ಡಿ ಕೆ ಶಿ ಅವ್ರು ಬೆನ್ನು ಹತ್ತೋದು ಎರಡು ಮಾತಿಲ್ಲ. ಒಕ್ಕಲಿಗರಲ್ಲಿಯೂ ಅನೇಕ ಬೆನ್ನು ಹತ್ತುವಂಥ ಮಠಗಳು ಸಹ ಬೆನ್ನು ಹತ್ತುವಂಥದ್ದು ಆಗ್ತದೆ. ಹೀಗಾಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಯಾವ ಒಂದು ರಾಜಕೀಯ ಮಾಡ್ತಿದ್ರು ಅದರ ರಾಜಕೀಯ ಇವತ್ತು ಮಾಡ್ತಾರೆ ಇವರು. ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಇವತ್ತು 1 2 3 2 4 5 6 ಹೆಜ್ಜೆ ಮುಂದೋಗಿಬಿಟ್ಟಿದ್ದಾರೆ. ಇವತ್ತು ಒಂದು ಕಾಲಕ್ಕೆ ದೇವೇಗೌಡರು ಭಯ ಐತಿ ಅವ್ರ ಸಲುವಾಗಿ, ನಾಳೆ ಹಿಂದಿನ ನಮ್ಗೆ ಇವು ಎದುರಾಳಿ ಆಗಿ ಆಗ್ತದೆ ಅಂತ ಇವತ್ತು ಆಗಿಬಿಟ್ರು. ಸಿದ್ದರಾಮಯ್ಯನ ಬೆಳೆಸ್ಕೊಂಡಿದ್ರು, ಉಳಿಸ್ಕೋಬೇಕಾಗಿತ್ತು. ದೇವೇಗೌಡರು ಉಳಿಸ್ಕೊಳ್ಳಿಲ್ಲ. ಅವ್ರಿಗೆ ಅವತ್ತು ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ರೆ ಈ ಕುಮಾರಸ್ವಾಮಿಗಳ ಬದಲಾಗಿ ಮುಗಿದೋಗಿ ಬಿಡ್ತೇನೋ, ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ. ಯಾವಾಗ ಅವ್ರಿಗೆ ಗೊತ್ತಾಯ್ತು ಇವ್ರ ಮುಂದಿನ ಗುರಿ ಏನಪ್ಪ, ತಮ್ಮ ಮಗನನ್ನ ಸಿ ಎಮ್ ಮಾಡ್ತಾ ಹೋಗೋರು ಅಂತೇಳಿ ಅಂದ ತಕ್ಷಣ ಸೆಳೆದು ಹೊರಗೆ ಬಂದ್ಬಿಟ್ಟು ಇಲ್ಲಿ ಇಷ್ಟ ಅದಲ್ಲ. ಯಾವ ಹಿಂದಿಲ್ಲ, ಮತ್ತೊಂದಿಲ್ಲ, ಮುಂದಿಲ್ಲ, ಹಿಂದಿಲ್ಲ, ಅಹಿಂದ ಅಂತ ಅವ್ರು ಹೇಳ್ಕೊಂಡು ಬಂದರು. ಇವತ್ತು ಮತ್ತು ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಇದ್ದಾರೆ. ಎಷ್ಟು ಸಾಧ್ಯ ಅಷ್ಟು ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಅವ್ರನ್ನ ಅಹಿಂದ ನಾಯಕ ತಿಳ್ಕೊಂಡು ಮ್ಯಾಲೆ ಒಯ್ಲಿಕ್ಕೆ ಹಚ್ಚಿದ್ದಾರೆ ರಾಹುಲ್ ಗಾಂಧಿ ಅವರು. ಒಂದು ಕಡೆ ಖರ್ಗೆ ಅವರು, ಇನ್ನೊಂದು ಕಡೆ ಹಿಂದುಳಿದ ಅತ್ಯಂತ ಆತ್ಮೀಯ ವಿಶ್ವಾಸಿಕ ಸಿದ್ದರಾಮಯ್ಯನವರು. ಯಾವ ಒಬ್ಬ ಇವತ್ತಿನೆಲ್ಲ ಕಾಂಗ್ರೆಸ್ ಲೀಡರು ಕಾಂಗ್ರೆಸ್ ಅಂತ ತಮ್ಗೆ ಹೆಂಗೆ ಬೇಕು ಅಭಿಮಾನ ತೆಗೆದು ಆದರೂ ಅದು ಮಾಡಲಾರ್ದ ಇವತ್ತು ಸರಳವಾಗಿ ತನ್ನ ಏನಪ್ಪ ಮುಖ್ಯಮಂತ್ರಿಗಿರಿಯನ್ನು ಬಿಟ್ಟುಕೊಟ್ಟ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆದಿದ್ದರು. ಅದ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಇಲ್ಲಿ ತಂದಿಟ್ಬಿಟ್ರು. ರಾಹುಲ್ ಗಾಂಧಿ ಅವರು ಒಕ್ಕಲಿಗರ ಬಗ್ಗೆ ಒಂದಿಷ್ಟು ಕೊರತೆ ಇತ್ತು ಅವ್ರಿಗೆ. ಒಕ್ಕಲಿಗರನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಪ್ಪ ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯರು ಈ ಹಿಂದೆ ಲಿಂಗಾಯತ ಧರ್ಮದ ನೆಲೆಗಟ್ಟಿನಲ್ಲೇ ಲಿಂಗಾಯತರಲ್ಲಿ ಒಡಕನ್ನು ತಂದಿಟ್ಟಿದ್ರು. ಹೀಗಾಗಿ ಬಿ ಜೆ ಪಿ ವಾದ ಮಾಡ್ತಾರೆ ಇವತ್ತು ಒಡೆದ್ರಪ್ಪ ಅಂತೇಳಿ. ಇವನ್ನ ವೀರಶೈವರು ಅನ್ನುವಂಥವ್ರು, ವೀರಶೈವ ಸಿದ್ಧಾಂತ ನಂಬಿಕೆ ಇಟ್ಟಂಥವ್ರೆಲ್ಲರೂ ಇಲ್ಲ ನಮ್ಮನ್ನು ಒಡೆದ್ರು, ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ ಒಳಗುಟ್ಟು ಮಾಡಿದರು ಅಂತೇಳಿ. ಅಂದ್ರೆ ಲಿಂಗಾಯತರ ಓಟ್ ಒಂದಿಷ್ಟು 20, 15, 30 ಬೇಡ 55, 60 ಗೊತ್ತಿಲ್ಲ ಅಷ್ಟು ಓಟ್ ಅಂತ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇದು ಒಕ್ಕಲಿಗರು ಓಟು ಹೊಡ್ಕೊಳ್ಳೋಂಥ ಎಲ್ಲ ಸಾಧ್ಯತೆಗಳದಾವೆ. ಹೀಗಾಗಿ ಇವತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ನಮ್ಮ ದೇವೇಗೌಡರ ಮುಂದೆ, ಕುಮಾರಸ್ವಾಮಿಗಳ ಮುಂದೆ ಈಗ ತಂದಿಟ್ಟಂಥ ಈ ದಾಳಕ್ಕೆ ಉತ್ತರ ಯಾವ ರೀತಿ ಕೊಡೋದು, ನಾವು ಹೇಗೆ ಇದನ್ನು ಉಪಯೋಗ ಮಾಡಿಕೊಳ್ಳೋದು ಅನ್ನುವಂಥದ್ದು. ಯಾಕಂದ್ರೆ ಒಂದು ಏನೂ ಇತ್ತು ಅವ್ರ ತೆರೆಯಲ್ಲಿ, ಆದರೂ ಇನ್ನೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಸುಲಭವಾಗಿ ಒಪ್ಕೊಳ್ಳೋಂಥ ವ್ಯಕ್ತಿಗಳಲ್ಲ ಅವರು. ಯಾಕಂದರೆ ಇವತ್ತು ರಾಜಕೀಯದಲ್ಲಿ ಈ ರೀತಿ ಬೆಳೆದಿದ್ದಾರೆ ಅಂದ ಕಾರಣ ಎಂಥ ಪ್ರಸಂಗ ಬಂದರೂ ನಾವು ಹೋರಾಟ ಮಾಡ್ತೀವಿ, ಗೆಲ್ತೀವಿ ಅನ್ನೋಂಥ ನೆಲೆಗಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಏನೋ ಪ್ರಯತ್ನ ಮಾಡಲಿ. ಬಟ್ ಈಗ ಮಾತ್ರ ರಾಹುಲ್ ಗಾಂಧಿ ಇಟ್ಟಂತಹ ಒಂದು ಚಕ್ಮೇಟದಿಂದಾಗೆ ಸಾಕಷ್ಟು ಒಕ್ಕಲಿಗರ ಮತಗಳು ಕಾಂಗ್ರೆಸ್ಗೆ ಬರೋ ಸಾಧ್ಯತೆಗಳಿದ್ದಾವೆ. 2028 ಇಲೆಕ್ಷನ್ ಒಂದೇ ಒಂದು ವಿಷಯದಲ್ಲಿ SIR ಭಯದ ಅವರಲ್ಲೇ SIR ಮತ್ತು EVM. SIR ಜಾಣ್ಮೆಯಿಂದ ಪ್ರತಿ ಮತಗಳು ಕಟ್ಟಾಗುವಲ್ಲೇ ಸರ್ಕಾರ ಕಾಳಜಿ ವಹಿಸಿ ಅವನ್ನ ಆದಷ್ಟು ಕಟ್ಟಾಗೋದನ್ನು ಉಳಿಸ್ಕೊಂಡ್ಬಿಟ್ರೆ, ಜೊತೆಗೆ ಪ್ರತಿ EVM ಅಂತ ಬದಲಾಗೋದಲ್ಲ, ಬ್ಯಾಲೆಟ್ ಪೇಪರ್ ಮೇಲೆ ಇಡೀ ರಾಜ್ಯ ತುಂಬ ಆಗಲಿ ಇಡೀ ರಾಷ್ಟ್ರ ತುಂಬ ಎಲೆಕ್ಷನ್ ಮಾಡೋದ್ರೆ ಸ್ವಲ್ಪದ ಕೆಲಸ ಅಲ್ಲ. ರಾಷ್ಟ್ರ ತುಂಬ ಮಾಡ್ಬೋದೇನೋ, ರಾಷ್ಟ್ರ ಮಟ್ಟದಲ್ಲಿ ಅವಾಗ ಭಾಳ ಕಷ್ಟ ಅದ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಪ್ರತಿ EVMಗೂ ಅದಕ್ಕೆ ಅದು VVPAT ಜೋಡಿಸಿ ಬಿದ್ದು ಮತ್ತು ಯಾರಿಗೆ ಹೋದು ಅನ್ನೋದಂಥದ್ದು ರೆಕಾರ್ಡ್ ಆಗುವಂಥದ್ದು ಮಾಡಿಬಿಟ್ರೆ ಯಶಸ್ವಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಬ್ಯಾಲೆಟ್ ಪೇಪರ್ದಲ್ಲೂ ರಿಗ್ಗಿಂಗ್ ಆಗ್ತದೆ, ಮಾಡಿದ್ದು ಹಿಂದೆ ಇತಿಹಾಸದಲ್ಲೇ ಅವು ಸುಟ್ಟು ಬೇರೆ ಬೇರೆ ಆಗಿದ್ದು ಡಬ್ಬಿಗಳು ಬಂದು ಮಾಡಿದ್ದು ಸಹ ಹಿಂದೆ ಇತಿಹಾಸ ಆಗಿದ್ದಾವೆ. ಅದಕ್ಕೆ EVM ಬಂತು. ಅದು ದುರಂತ ಏನಪ್ಪ ಅಂದ್ರೆ ಟೆಕ್ನಿಕಲ್ ಸಹಿತ ಹ್ಯಾಂಡಲ್ ಮಾಡ್ಬೋದು ಇವತ್ತು ಅನಿಸೋದು. ಅದಕ್ಕೆ VVPAT ಜೋಡಿಸೋದು ಆದಷ್ಟು ವೈಜ್ಞಾನಿಕವಾಗಿ ಮಾಡೋ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ರಿಗ್ಗಿಂಗ್ ನೋಡಿದ್ರೆ ನಾವು ಬಿಹಾರ, ಉತ್ತರ ಪ್ರದೇಶ ನಮ್ಮಲ್ಲಿ ಸಹಿತ ಡಬ್ಬಿ ಕುಲ್ಲಾಗಿ ಹೋಗ್ಬಿಡ್ತಿದ್ವು. ಒಳಗೆ
ಬ್ಯಾಲೆಟ್ ಪೇಪರ್ ಹಾಕ್ಕೊಳ್ಳೋದು ಆ ಟೈಪ್ ಎಬ್ಬಿಸ್ಬಿಡೋದು ಮಾಡುವಂಥ ಪ್ರಯತ್ನಗಳು ಹಿಂದೆ ಆಗಿದ್ದವು ಇತಿಹಾಸದಲ್ಲೇ. ಅದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಮತದಾರ ಪಟ್ಟಿಯಲ್ಲಿ ಎಲ್ಲ ಮತದಾರ ಲಾಸ್ಟ್ ಟೈಮ್ದಾಗ ಯಾರಿದ್ದರು ಅವ್ರದ್ದೆಲ್ಲ ಮತ ಉಳಿಯುವಂಥ, ಯಾಕಂದ್ರೆ ಮೊನ್ನೆ 27 ಲಕ್ಷ ಜನರು ವೆಸ್ಟ್ ಬೆಂಗಾಲ್ದಲ್ಲೇ ತೆಗೆದು ನಮ್ಗೆ ಮುಂದೆ ಎಷ್ಟು ಸಾಧ್ಯದೋ ಅಷ್ಟು ಸರ್ಕಾರ ಕಾಳಜಿ ವಹಿಸಿ SIR ಕೇರಳದಲ್ಲಿ ಆದಂಗೆ ಮಾಡ್ಬೇಕು ಇಷ್ಟ, ತಮಿಳ್ನಾಡಿನಲ್ಲಿ ಆದಂಗೆ ಮಾಡ್ಬೇಕಷ್ಟ, ಎಲ್ಲಾಗ ಇಷ್ಟು ಮಾಡಿದ್ರೆ ಆಟೋಮೆಟಿಕ್ಕಾಗಿ SIR ತಂತರ ಸೋತು ಹೋಗಿಬಿಡ್ತದೆ. ಅದ್ರ ಬಗ್ಗೆ ಏನಿಲ್ಲ. ಯಾವ ಸುಪ್ರೀಂ ಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಕಲ್ಲಿ ಕಾಣೋದು ಹೇಳ್ತದೆ, ನಮ್ಗೆ ಅನಿಸಿದ್ದು ಹೇಳ್ತಾರೆ. ಅದು ಸರಿಯೋ ತಪ್ಪೋ ಹೇಳೋದು ಮಾತು ಕೋರ್ಟಿಗೆ ಹೋಗೋದು ಮಾಡೋದು ಅದು ಮಾತು ಬೇರೆ, ಅದು ನಂತರದ ಮಾತು. ಅದಕ್ಕೆ ಮುಖ್ಯವಾಗಿ ನಾವು ಸ್ವತಃ ಎತ್ತರ ಆಗಬೇಕಾಗಿದೆ. ರೋಗ ಬಂದ ಮೇಲೆ ಗುಳಿಗೆ ಔಷಧ ಇಂಜೆಕ್ಷನ್ ರೋಗ ಪೂರ್ವದಲ್ಲೇ ನಾವು ಏನು ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ವಿಚಾರ ಮಾಡಬೇಕಾಗಿದೆ. DK ಶಿವಕುಮಾರ್ ಅವರ ಸರ್ಕಾರದ ಮತ್ತು ಸಿದ್ದು ಅವರ ಬೆಂಬಲಿತ ಸರ್ಕಾರದ ರಾಹುಲ್ ಗಾಂಧಿಯ ಸಹಕಾರ ಅಥವಾ ಅವರ ಮಾರ್ಗದರ್ಶನ ಮುಂದೆ ಕಾಂಗ್ರೆಸ್ಗೆ ಇವುಗಳನ್ನ ಮಾಡಬೇಕು ಅಂತ ಅಂದ್ರೆ ಏನು ಮಾಡೋದು, ಮೊದಲ ಇದನ್ನು ಈಗ ಸ್ಟ್ರಿಕ್ಟಾಗಿ SIR ಏನು ಮಾಡ್ತಾಯಿದ್ದಾರೆ ಅವರು, ಅದಕ್ಕೆ ಪ್ರತಿ ಕ್ಷಣಕ್ಕೂ ಬೆನ್ನು ಹತ್ತಿದ್ರೆ SIR ಅಪಾಯದ ಪಾರಾಗ್ಬೋದು. ಜೊತೆಗೆ EVM ಜೊತೆಗೆ ಪ್ರತಿ EVMಗೂ ಪ್ರತಿ VVPAT ಬೇಕಾಷ್ಟು ಖರ್ಚಾಗಲ್ಲ, ಜೋಡಿಸುವಂಥ ಕೆಲಸ. ಒಂದು ಸ್ಲೇಟ್ ಆದರೂ ಅಡ್ಡಿ ಇಲ್ಲ, ಅದು ಕರೆಕ್ಟ್ ಸಿಗ್ತದೆ ಅನ್ನೋದು ಒಂದು ನಂಬಿಕೆ ಅದ. ಇಲ್ಲಿವರೆಗೆ ನೋಡೋಣ ಏನಾಗ್ತದೆ ಮುಂದಿನ ದಿನದಲ್ಲೇ ಅಂತ ಹೇಳ್ತಾ. ಆದರೆ ಈಗ ಮಾತ್ರ ನಮ್ಮ ಕುಮಾರಸ್ವಾಮಿಗಳಿಗೆ ಏನು ಮಾಡಬೇಕು ಅನ್ನೋದು ದೊಡ್ಡ ಒಂದು ಏನಪ್ಪ ಅಂದ್ರೆ ಸಮಸ್ಯೆ ಆಗ್ಯದ. ಏನೋ ಆಗ್ತದೆ ಈ ಸಲ ಅಂತ ತಿಳ್ಕೊಂಡಿದ್ರು. ಒಕ್ಕಲಿಗರ ಪೂರ್ಣ ಪ್ರಮಾಣ ಬೆಂಬಲ ಸಿಗ್ತದೆ. ಆ ಸೈಡು ನಮ್ಮ ಯಡಿಯೂರಪ್ಪನಿಂದ ಇದು ಲಿಂಗಾಯತರ ಹೋಟ್ಗಳು ಸಿಗ್ತಾವೆ, ನಾವು ಗೆಲ್ಲಬಹುದು ಜನ ತರ್ಕ ಮಾಡಿದರು. ಆ ತರ್ಕ ಇವತ್ತು ಏನಪ್ಪ ಅಂತಂದ್ರೆ ಈ ಹೊಸ ದಾಳದಿಂದ ಗಲಿಬಿಲಿಗೊಂಡದ ಅಥವಾ ಏನು ಮಾಡಿ ಅವ್ರ ಚಿಂತನೆಗೆ ನುಗ್ಸೋದು ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.